ಅನ್ಲಿಮಿಟೆಡ್ 299 ಅನ್ಲಿಮಿಟೆಡ್, 349 ಅನ್ಲಿಮಿಟೆಡ್, 70 ರೂಪಾಯಿಗೆ ಆ ಬರ್ಗರ್ ಕೊಡ್ತಾರೆ, 150 ರೂಪಾಯಿಗೆ ಇದು ಕೊಡ್ತಾರೆ. ಪ್ರಮೋಟ್ ಮಾಡಿದ್ದು ನಮ್ಮ ಜನ. ನಿಮ್ಗೊಂದು ಕಟ್ಟು ಸತ್ಯ ಹೇಳ್ತೀನಿ ನೋಡಿ, ಈ ಎಕ್ಸ್ಪೆರಿಮೆಂಟ್ನ ನನ್ನ ಮೇಲೆ ನಾನೇ ಮಾಡ್ಕೊಂಡಿದ್ದು. ಇಲ್ಲೊಂದು ಬ್ಲಡ್ ರಿಪೋರ್ಟ್ ಹಾಕಿದ್ದೀನಿ ನೋಡಿ, 3 ತಿಂಗಳಿಂದ ಮಾಡಿರುವಂಥ ಒಂದು ಬ್ಲಡ್ ರಿಪೋರ್ಟ್ ಟೆಸ್ಟ್ ಇದು. LDL ಕೊಲೆಸ್ಟ್ರಾಲ್ ನೋಡಿ ಒಂದ್ಸಲಿ, ಏನು ಹೈ ಇದೆ ಅಲ್ಲ, ಫುಲ್ ಅಬ್ನಾರ್ಮಲ್ ಇದೆ ಅಲ್ಲ. ಈ ಎಕ್ಸ್ಪೆರಿಮೆಂಟ್ ನಾನೇನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಫುಡ್ ಬ್ಲಾಗರ್ಸ್ ತುಂಬ ಜನ ಹೇಳಿದ್ರಲ್ಲ, ಅಲ್ಲಿ ಅಷ್ಟು ಚೆನ್ನಾಗಿರುತ್ತೆ, ಇಷ್ಟು ಚೆನ್ನಾಗಿದೆ, ಕಾಸ್ಟ್ ಎಫೆಕ್ಟಿವ್ ಆಗಿ ಅನ್ಲಿಮಿಟೆಡ್ ಫುಡ್ ಇದೆ, ಕ್ವಾಲಿಟಿ ಫುಡ್ ಕೊಡ್ತಾರೆ ಅಂತ. 3 ತಿಂಗಳು ಕಂಟಿನ್ಯೂಸ್ ಆಗಿ ಹೊರಗಡೆ ಒಂದು ಊಟ ಮಾಡಿ, ಒಂದು ಸ್ನ್ಯಾಕ್ಸ್ನ ಹೊರಗಡೆ ತಿಂದೆ. ಅದರ ಪ್ರಭಾವನೇ ಈ ಬ್ಲಡ್ ರಿಪೋರ್ಟ್. ಇದಾದ ನಂತರ ನೆಕ್ಸ್ಟ್ 3 ತಿಂಗಳು ಮನೇಲಿ ಮಾಡಿರೋ ಊಟ ಮಾಡಿ, ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿ, ರೆಗ್ಯುಲರ್ ಆಗಿ ಏನು ಊಟ ಮಾಡ್ತಿದ್ವಿ ಅದನ್ನೇ ನೀಟಾಗಿ ಫಾಲೋ ಮಾಡಿ, ಕೆಲವೊಂದು ಪ್ರಿಕಾಷನ್ಸ್ ತಗೊಂಡಿದ್ದಕ್ಕಾಗಿ ವಾಪಸ್ ಮಾರ್ಚ್ 20ನೇ ತಾರೀಕು 2026 ಬ್ಲಡ್ ರಿಪೋರ್ಟ್ ನೋಡಿ, ವಾಪಸ್ ಆಲ್ಮೋಸ್ಟ್ ನಾರ್ಮಲ್ಗೆ ಬಂದಿದೆ. ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನನಗೆ 6 ತಿಂಗಳು ಟೈಮ್ ಹಿಡಿತು. ಸೊ ಬಾಟಮ್ ಲೈನ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್. ಇವತ್ತು ನಾವೇನೇ ಪ್ರಮೋಟ್ ಮಾಡ್ಬೋದು, ಫುಡ್ ಬ್ಲಾಗರ್ಸ್ ಏನೇ ಹೇಳ್ಬೋದು, ಹೊರಗಡೆ ದಿನ ತಿನ್ನೋದು, ಈ ರೀತಿ ಹೊರಗಡೆ ತಿಂತಾ ಇರೋದ್ರಿಂದ ಖಂಡಿತ ನಿಮ್ಮ ಹೆಲ್ತ್ ಮೇಲ್ಗಡೆ ಹೊರಗಡೆ ಪ್ರಭಾವ ಬಿದ್ದೇ ಬೀರ್ತಾ ಇರುತ್ತೆ. ಇದನ್ನ ಇವತ್ತು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ನಾಳೆ ಹಾಸ್ಪಿಟಲಲ್ಲಿ 1 ಲಕ್ಷ 2 ಲಕ್ಷ 5 ಲಕ್ಷ ಬಿಲ್ ಕಟ್ತಿರಲ್ಲ, ಅವತ್ತು ಖಂಡಿತ ಬೇರೆ ರೀತಿನಲ್ಲಿ ಅರ್ಥ ಆಗುತ್ತೆ. ಹೊರಗಡೆ ತಿನ್ನೋದು ತಪ್ಪು, ದಿನಾಗ್ಲೂ ತಿನ್ನೋದು ಖಂಡಿತ ತಪ್ಪು. ಯಾವಾಗೋ ಅಪರೂಪಕ್ಕೊಮ್ಮೆ ತಿನ್ನೋದ್ರಿಂದ ಪ್ರಾಬ್ಲಮ್ ಇಲ್ಲ. ನಿಮಗೆ ನಿಜವಾಗೂ ಅನ್ಸುತ್ತಾ 299 ರೂಪೀಸ್ಗೆ ಅನ್ಲಿಮಿಟೆಡ್ಗೆ ಅವ್ರು ಕ್ವಾಲಿಟಿ ಫುಡ್ ಕೊಡ್ತಿದ್ದಾರೆ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತ? ಐ ಬೆಟ್ 90% ಆಫ್ ದ ಹೋಟೆಲ್ಸ್ ಟುಡೇ ಆರ್ ಯೂಸಿಂಗ್ ಪಾಮ್ ಆಯಿಲ್, ಸಬ್ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್. ಅದನ್ನ ಯಾರೂ ಡೈರೆಕ್ಟಾಗಿ ಒಪ್ಕೊಳ್ಳೋದಿಲ್ಲ. ಅದು ನಮ್ಮ ಫುಡ್ ಬ್ಲಾಗರ್ಸ್ ಯಾರೊಬ್ಬರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೊ ಲೆಟ್ ಮಿ ಗಿವ್ ಒನ್ ಮೋರ್ ಚಾಲೆಂಜ್ ಟು ಅವರ್ ಓನ್ ಫುಡ್ ಬ್ಲಾಗರ್ಸ್. ನೀವು ನಿಜವಾಗೂ ಕ್ವಾಲಿಟಿ ಫುಡ್ಸು, ಈ ರೀತಿ ಹೆಲ್ತ್ ಕನ್ಸರ್ನ್ ಇರೋದ್ರಿಂದನೇ ಮಾಡ್ತೀರಾ ಅಂತ ಅನ್ನೋ ಹಾಗಿದ್ರೆ, ನಿಮ್ಮ ಬ್ಲಡ್ ಟೆಸ್ಟ್ನೇ ತೊಗೊಂಡು ನಿಮ್ಮ HDL ಮತ್ತು LDL ವ್ಯಾಲ್ಯೂಸ್ನ ನಿಮ್ಮ ವ್ಯೂವರ್ಸ್ಗೆ ತೋರಿಸಿ. ನಿಮ್ಮ ಹೆಲ್ತ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಕಂಟಿನ್ಯೂಸ್ ಆಗಿ ಹೊರಗಡೆ ತಿಂತಿರ್ತೀರ ಅಲ್ವಾ, ಪ್ರಮೋಟ್ ಮಾಡ್ತಿರ್ತೀರಲ್ವ ಜಾಗಗಳ ಬಗ್ಗೆ ಅಲ್ಲ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಈ ಚಾಲೆಂಜ್ನ ಎಷ್ಟು ಜನ ನಮ್ಮ ಕನ್ನಡ ಫುಡ್ ಬ್ಲಾಗರ್ಸ್ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಈ ಒಂದು ರೀಲ್ ಮಾಡೋದಕ್ಕೆ ನನಗೆ 6 ತಿಂಗಳು ಹಿಡಿತು. 3 ತಿಂಗಳು ಹೊರಗಡೆ ತಿಂದಿದ್ದಕ್ಕೆ, 3 ತಿಂಗಳು ಮನೆ ಒಳಗಡೆ ಕರೆಕ್ಟಾಗಿ ತಿಂದಿದ್ದಕ್ಕೆ. ಡಿಫ್ರೆನ್ಸ್ ಕಣ್ಮುಂದೆ ನಿಮಗೆ ಇದೆ. ಇವತ್ತಿಗೂ ನಮ್ಮ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಥವಾ ಇದನ್ನ ಈ ರಿಯಾಲಿಟಿನ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಟು ಸಿ ಎಷ್ಟು ಜನ ನಮ್ಮ ಫುಡ್ ಬ್ಲಾಗರ್ಸ್ ಈ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಿಮ್ಮ ಫೇವ್ರೇಟ್ ಫುಡ್ ಬ್ಲಾಗರ್ನು ಸಹ ಈ ಪೋಸ್ಟ್ಗೆ ಕಮೆಂಟ್ ಮಾಡಿ ನೋಡೋಣ, ಈ ಚಾಲೆಂಜ್ನ ಅವ್ರು ಅಕ್ಸೆಪ್ಟ್ ಮಾಡ್ತಾರಾ. ಅವ್ರದೇ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಟೆಸ್ಟ್ ಮಾಡಿಸಿ ಅವರೇ ವ್ಯೂವರ್ಸ್ಗೆ ತೋರಿಸಿ, ನಾವು ತಿಂತಾ ಇರೋದು ಒಳ್ಳೆ ಕರೆಕ್ಟಾಗಿರೋ ಫುಡ್ಡೇ ತಿಂತೀವಿ, ನಾವು ಪ್ರಮೋಟ್ ಮಾಡ್ತಿರೋದು ಒಳ್ಳೆ ಫುಡ್ನೇ ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಎಷ್ಟು ಜನ ಮಾಡೋಕ್ಕೆ ರೆಡಿ ಇದ್ದಾರೆ ನೋಡೋಣ.